ಸಂಧ್ಯಾ ಬಂದಿಲ್ವಲ್ಲ? ಬರೋದು ಸ್ವಲ್ಪ ಲೇಟ್ ಆಯ್ತು. ಸಂಧ್ಯಾ, ನಿನ್ನಂತ ಅಪ್ಸರಕ್ಕೋಸ್ಕರ ದಾರಿ ಕಾಯ್ದಳು ಥ್ರಿಲ್ ಇದೆ ಕಣ. ರಾಯರು ಇಷ್ಟೊಂದು ಸಂತೋಷವಾಗಿ ತುಂಬಾ ರೊಮ್ಯಾಂಟಿಕ್ ಮಾಡಿದ್ರಲ್ಲ, ಹೌದು, ಈ ಸಂತೋಷಕ್ಕೆ ಕಾರಣ ಅಂತ ಕೇಳಬೇಕು. ಹೇಳಬೇಕಾ? ನಿನ್ನೆ ನಮ್ಮ ತಂದೆ ಫೋನ್ ಮಾಡಿದ್ರು. ಅವರು ನಾಳೆನೆ ನಿನ್ನನ್ನ ಅಂದ್ರೆ ನಮ್ಮ ಭಾವಿ ಸೊಸೆಯನ್ನ ನೋಡಿ ನಿಮ್ಮ ತಂದೆ ತಾಯಿ ಜೊತೆ ಮಾತಾಡಿ ನವೆಂಬರ್ ಮದುವೆಗೆ ಮುಹೂರ್ತ ಫಿಕ್ಸ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಹಾಗೆ ತಲೆ ಮಾಡಲ್ಲ, ಇವತ್ತೇ ನಮ್ಮ ಡ್ಯಾಡಿ ಬರೋ ವಿಷಯ ತಿಳಿಸಿದ್ರೆ ಸಂಧ್ಯಾ, ಇದೇ ರೀತಿಯ ಸಂತೋಷ ನಮ್ಮ ಜೀವನದ ಪಯಣದಲ್ಲಿ ಇರಬೇಕು ಅನ್ನೋದೇ ನನ್ನ ಆಸೆ. ಈ ಜೀವನವೆಂಬ ಪಯಣದಲ್ಲಿ ನಾವು ಇಬ್ಬರು ಭದ್ರವಾದ ಕಾಲಿಗಳಾಗಿ ಜೀವನ ಎಂಬ ರಥವನ್ನ ಹಾಗೆ ಮುನ್ನಡೆಸ್ಕೊಂಡು ಹೋಗ್ಬೇಕು. ಎರಡು ಚಕ್ರದಲ್ಲಿ ಯಾವುದಾದ್ರೂ ಒಂದು ಚಕ್ರ ಇಲ್ಲ ಅಂದ್ರೂ ಸಾಕು, ಜೀವನ ರಥ ಮುಂದೆ ಇಲ್ಲ. ಸಂಧ್ಯಾ, ನಮ್ಮಿಬ್ಬರ ನಂಟು ಇವಾಗಿರಲ್ಲ, ನಮ್ಮಿಬ್ಬರದು ಜನ್ಮ ಜನ್ಮದು ಏರುವ ಜನ್ಮ ಸಂಪಾದಿಸಲ್ಲ ಅಂತ ನಮ್ಮಿಬ್ಬರ ನಂಟು. ಒಂದ್ ಮಾತು ಹೇಳ, ಮುಂದೆ ಎಂಥದ್ದೇ ಕಷ್ಟ ಅಪಮಾನ ಬಂದ್ರು ಕೂಡ ಯಾವುದೇ ಕಾರಣಕ್ಕೂ ಸದಾ ಕಾಲ. ಸಂಧ್ಯಾ, ನಿನ್ನಂತ ಸಕಲ ಗುಣ ಸಂಪನ್ನೆಯನ್ನ ನನ್ನ ಹೆಂಡತಿಯಾಗಿ ಪಡಿಬೇಕಾದ್ರೆ ನಾನು ಅದೆಷ್ಟು ಪುಣ್ಯ ಮಾಡಿದ್ದು. ದೇವ್ರೆ, ಮುಂದಿನ 7 ಜನ್ಮಕ್ಕೂ ಈ ಸಂಧ್ಯಾನೇ ನನ್ನ ಹೆಂಡತಿ ಆಗೋ ಮಾಡಪ್ಪ. ನಾನು ಕೂಡ ಏನ್ ಗೊತ್ತಾ, ನಿನ್ನಂತ ಒಳ್ಳೆಯ ಗುಣ, ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆಯ ಒಂದು ಮನಸ್ಸಿರುವಂತ ಹುಡುಗನ ಪಡಿಬೇಕಾದ್ರೆ ನಿಜವಾಗಿಯೂ ಅದೆಷ್ಟು ಪುಣ್ಯ ಮಾಡಿದ್ದೀನೋ ಸಾಕು ಸಂಧ್ಯಾ. ಈ ಪ್ರೀತಿ ಎಂಬ ಸಾಗರದಲ್ಲಿ ಅದೆಷ್ಟೋ ಜನ ಕೊಚ್ಚಿ ಹೋದರಿದ್ದಾರೆ. ನಾವು ಈಸಿಯಾಗಿ ನಡೆಸಿದ್ದೇವೆ, ಆದ್ರೆ ನಮ್ಮ ಒಂದು ಈ ಪ್ರೇಮದಲ್ಲಿ ಯಾವುದೇ ರೀತಿ ವಿಘ್ನ ಬಂದಿಲ್ವಲ್ಲ, ಅಷ್ಟು ಸಾಕು ನಮಗೆ. ಅದು ಏನಿಲ್ಲ ಸಂಧ್ಯಾ, ನಿನ್ನೆ ಯಾರೋ ಕಾಲ್ ಮಾಡಿ ನೀನು ಆ ಸಂಧ್ಯಾ ಜೊತೆ ಮಾತಾಡೋದು, ಅವಳನ್ನ ಮೀಟ್ ಆಗೋದು ಏನಾದ್ರು ಮಾಡಿದ್ರೆ ನಿನ್ನನ್ನು ಅಲ್ಲೇ ಬೆದರಿಕೆ ಹಾಕಿದ್ದಾರೆ. ಈ ಊರಲ್ಲಿ ನನಗೆ ಯಾವ ಶತ್ರುಗಳೇ ಇಲ್ಲ, ಮತ್ತದ್ರಲ್ಲಿ ನೀವು ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗಿದ್ರೆ ಅವ್ನು ಬೇರೆ ಯಾವ್ದಲ್ಲ, ಅವನೇ ಪಕ್ಕ 100% ಆ ಕೀರ್ತಿರಾಜ್ ಅವನೇ ಇರ್ಬೋದು. ಏನು ಕೀರ್ತಿರಾಜ್? ಸಾಧ್ಯನೇ ಇಲ್ಲ ಸಂಧ್ಯಾ, ಯಾಕಂದ್ರೆ ಅವನ ಫ್ರೆಂಡು, ನನ್ನ ಗೆಳೆಯ. ನೋಡು, ಅವನಿಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವನು ನನ್ನ ಖಂಡಿತ ಹೇಳ್ತೀನಿ ನೋಡು, ಅವನು ಸರಿ ಅವನ ದುಷ್ಟ ನಯವಂಚಕ, ಅವನ ಸ್ವಾರ್ಥಕ್ಕೋಸ್ಕರ ಎಷ್ಟು ಹೆಣ್ಣುಗಳ ಜೀವನ ಹಾಳು ಮಾಡ್ತಾರೆ. ನೋಡಿ, ಇವಾಗ ಅವನ ಕಣ್ಣು ನನ್ನ ಮೇಲೆ ಬಿದ್ದಿದೆ. ಏನ್ ಹೇಳ್ತಾ ಇದ್ದೆ ಸಂಧ್ಯಾ? ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ನನ್ನ ಗೆಳೆಯ ಕೀರ್ತಿರಾಜ್ ಇಂಥ ಮಿತ್ರದ್ರೋಹಿ. ಒಂದು ವೇಳೆಯಲ್ಲಿ ನೀನು ಹೇಳಿದ್ದೆ ನಿಜ ಆದ್ರೆ ಅವನು ಹುಟ್ಟರಿಸದೆ ಬಿಡುವುದಿಲ್ಲ ಈ ಕಿರಣ್. ಆಗಿರೋ ಮಾರ್ಗಿದ್ದೀಯ, ದಯವಿಟ್ಟು ವಿಷಯಕ್ಕೆ ಹೋಗ್ಬೇಡ. ಯಾಕಂದ್ರೆ ಆ ಮನುಷ್ಯ ಮತ್ತೆ ಸರಿ ಇಲ್ಲ, ಅವನು ತುಂಬಾ ಕ್ರೂರವಾದ ವ್ಯಕ್ತಿ ಕಣೋ. ಸರಿ, ನೀನು ಹೇಳ್ತಾ ಇದ್ದೀನಲ್ಲೇ ನಾನು ಸುಮ್ಮನೆ ಇರ್ತೀನಿ, ಆದ್ರೆ ಅವನೇ ನನ್ನ ತಂಡಕ್ಕೆ ಬಂದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ. ಸರಿ ತಾನೆ? ಸಾಕು, ಸುಮ್ಮನೆ ಇರು. ಇವತ್ತು ಒಳ್ಳೆ ಮೂಡಲ್ಲಿ ಇಬ್ರು ಸಿಕ್ಕಿದ್ದೀವಿ, ಎಷ್ಟು ಖುಷಿ ಸಂತೋಷ. ಇವಾಗ ಕೋಪ ತಾಪ ಆವೇಶ ಎಲ್ಲ ಬೇಕಾ? ಇವಾಗ ಏನಿದ್ರು ಆನಂದದ ಸಮಯ. ಈ ಒಂದು ಉದ್ಯಾನವನದಲ್ಲಿ ಸಂತೋಷವಾಗಿ ಕಾಲ ಕಳೆಯೋ ನೀನು ನನ್ನ ಜನ್ಮ ಜನ್ಮದ ಗೆಳತಿ, 100 ಜನ್ಮದ ಗೆಳತಿಗಳೇ ನೀನದು. ಸಿಂಗಾರ ಸೀಮೆಯ ಒಡತಿ, ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀಮೆಯ ಒಡತಿ, ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀಮೆಯ ಒಡತಿ. ನಿನ್ನ ಚಂದವು ನಿನ್ನ ಚಂದವು, ಅಂತರಂಗ ತುಂಬಿ ತಂದ ಮಾತು ಚಂದವು.
ಸೀಮೆಯ ಒಡತಿ ಎಂದಿಗೂ ಸುಂದರ ಕಾಣುವ ಲೋಕವೇ ಸುಂದರ ನೀನಿದ್ದೂರಲ್ಲಿ ಎಲ್ಲವೂ ಸುಂದರ ನಿನ್ನ ಚಂದವು ನಿನ್ನ ಚಂದವು ಅಂತರಂಗ ತುಂಬಿ ಕಂಡ ಮಾತು ಚಂದವು 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 ನಾನೇ ಚಂದವು ನೂರಾರು ಜನ್ಮದ ಗೆಳತಿ ಶೃಂಗಾರ ಸೀಮೆಯ ಒಡತಿ ಭಾವನೆ ಸಂಗಮ ಅನುಗಾಲ ಹೀಗೆಯೇ ನಾ ಸಂಭ್ರಮ ಚಂದವು ಅದಂತ ಚಂದವು ನನ್ನ ಚೇತನಿಗಿರಲು ನಾನೇ ಚಂದವು ನೂರಾರು ಜನ್ಮದ ಗೆಳತಿ ಶೃಂಗಾರ ಸೀಮೆಯ ಒಡತಿ ನೂರಾರು ಜನ್ಮದ ಗೆಳತಿ ಶೃಂಗಾರ ಸೀಮೆಯ ಒಡತಿ ಚಂದವು ಚಂದವು ಮಾತು ಚಂದವು ನೀನೆ ಚಂದವು ನಿನ್ನ ಚಂದವು ಅಂತರಂಗ ತುಂಬಿ ಕಂಡ ಮಾತು ಚಂದವು ನೂರಾರು ಜನ್ಮದ ಗೆಳತಿ ಶೃಂಗಾರ ಸೀಮೆಯ ಒಡತಿ ಮುಂದಿನ ಭೇಟಿ ಯಾವಾಗ ಸಿಗೋಣ ಮದುವೆ ಇವತ್ತು ಅಪ್ಪಾಜಿ ಹತ್ರ ಎಲ್ಲ ಮಾತಾಡ್ಬಿಡ್ತೀವಿ ಏನಿದ್ರು